ಮಂತ್ರಿಗಿರಿ ರೇಸ್ನಲ್ಲಿ ತುಮಕೂರಿನ 7 ಮಂದಿ ಶಾಸಕರು. ಸಂಪುಟದಲ್ಲಿ ಹಿರಿಯ ಶಾಸಕರಿಗೆ ಒಲಿಯುತ್ತಾ ಮಂತ್ರಿ ಪಟ್ಟ. ಎಸ್ಆರ್ ಶ್ರೀನಿವಾಸ ಕೆ ಕ್ಷೀರಾಕ್ಷರಿಗೆ ಸಿಗುತ್ತಾ ಸಚಿವ ಸ್ಥಾನ. ಸರ್ಕಾರ 3ನೇ ವರ್ಷದ ಸಾಧನೆ ಸಮರ್ಪಣೆ ಸಮಾವೇಶ ನಡೆದು 9 ದಿನಗಳಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಇನ್ನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ನೇತೃತ್ವದ ಹೊಸ ಸರ್ಕಾರ ರಚನೆಗೆ ದಿನಗಣನೆ ಆರಂಭ ಆಗಿದೆ. ಇದೀಗ ನೂತನ ಸಂಪುಟದಲ್ಲಿ ತುಮಕೂರು ಜಿಲ್ಲೆಯ ಯಾವ ಶಾಸಕರಿಗೆ ಮಂತ್ರಿಗಿರಿ ಸಿಗಲಿದೆ ಎಂಬ ಕುತೂಹಲ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಇನ್ನು ತುಮಕೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಈ ಪೈಕಿ 7ರಲ್ಲಿ 3 ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಡಾಕ್ಟರ್ ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ, ಕೆ ಕ್ಷೀರಾಕ್ಷರಿ, ಟಿಬಿ ಜಯಚಂದ್ರ, ಎಸ್ಆರ್ ಶ್ರೀನಿವಾಸ ಅವರಂತಹ ಹಿರಿಯ ಶಾಸಕರ ಜೊತೆಗೆ ಡಾಕ್ಟರ್ ಎಚ್ಡಿ ರಂಗನಾಥ್ ಹಾಗೂ ಎಚ್ವಿ ವೆಂಕಟೇಶ್ ಕೂಡ ಸಹಜವಾಗಿಯೇ ಮಂತ್ರಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಇನ್ನು ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲೇ ಇದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಕೆ ಶಿವಕುಮಾರ್ ಸಂಪುಟದಲ್ಲೂ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಗೃಹ ಖಾತೆ ಬದಲಾಗಿ ಬೇರೆ ಖಾತೆ ಸಿಗಬಹುದು ಎನ್ನುವ ಚರ್ಚೆಗಳು ಜೋರಾಗಿವೆ. ಮತ್ತೊಂದೆಡೆ ಡಿಕೆ ನೇತೃತ್ವದ ಸಂಪುಟದಲ್ಲಿ ಕೆಲಸ ಮಾಡೋದಿಲ್ಲ ಎಂಬ ಮಾತನ್ನ ಪರಮೇಶ್ವರ್ ಕೆಲ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಎಂಬ ಗುಸುಗುಸು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಇನ್ನು ತಿಪಟೂರು ಶಾಸಕ ಕೆ ಕ್ಷೀರಾಕ್ಷರಿ ಹೆಸರು ಕೂಡ ಸಚಿವ ಸ್ಥಾನಕ್ಕೆ ಬಲವಾಗಿ ಕೇಳಿಬರ್ತಾ ಇದೆ. ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿರುವ ಕ್ಷೀರಾಕ್ಷರಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಈ ಬಾರಿ ಸಚಿವ ಸ್ಥಾನ ಸಿಗುವ ವಿಶ್ವಾಸದಲ್ಲಿದ್ದಾರೆ. ಅದರಲ್ಲೂ ಕೆಎನ್ ರಾಜಣ್ಣ ಬಳಿಕ ಖಾಲಿಯಾಗಿರುವ ಸಹಕಾರ ಖಾತೆಯ ಮೇಲೆ ಅವರ ಕಣ್ಣಿದೆ ಎನ್ನಲಾಗ್ತಾ ಇದೆ. ಹೈಕಮಾಂಡ್ನವರು ನಿರ್ದೇಶನ ಕೊಡ್ತಾರೆ ಅಂತ ನಾವು ಭಾವಿಸಿದ್ದೇವೆ. ನೀವು ಯಾರು ಆಯ್ಕೆ ಮಾಡ್ಕೊಳ್ಳಿ ನಾಯಕನ ಅಂತ. ಆ ಪ್ರಕಾರವಾಗಿ ಏನು ಪಕ್ಷ ನಿರ್ದೇಶನ ನೀಡುತ್ತೆ ಅದರ ವ್ಯಾಪ್ತಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮಲ್ಲೆಲ್ಲ ಒಗ್ಗಟ್ಟಿದೆ. ಸುಮ್ಮನೆ ವಿರೋಧ ಪಕ್ಷದವ್ರು ಏನು ಬೇಕಾದ ಮಾತಾಡ್ಕೊಳ್ಳಿ. ಯಾವುದೇ ಕಾರಣದಿಂದ ನಾವೆಲ್ಲ ಒಟ್ಟಾಗಿ ಪಕ್ಷವನ್ನು ಕಟ್ತೀವಿ, ಬೆಳೆಸ್ತೇವೆ. ಅಧಿಕಾರವನ್ನು ಯಾರಿಗೆ ಕೊಡ್ತಾರೆ ಅದರಲ್ಲಿ ನಮ್ಮ ಮೇಲೆ ನನಗೆ ಕೊಟ್ಟರು ಸರಿ, ಇನ್ನೊಬ್ರಿಗೆ ಕೊಟ್ಟರು ಸರಿ, ಅಧಿಕಾರವನ್ನು ಪಡ್ಕೊಂಡು ಈ ರಾಜ್ಯದ ಅಭಿವೃದ್ಧಿಗೆ ನಾವೆಲ್ಲ ದುಡಿತೀವಿ. ನಮ್ಮ ಅಜ್ಜಯ್ಯನವರ ಆಶೀರ್ವಾದ ನಮ್ಮ ಶಿವಕುಮಾರ್ ಅವರಿಗೆ ಸದಾ ಇದೆ. ಇನ್ನು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೆಸರು ಡಿಕೆ ಸಂಪುಟದ ಮುಂಚೂಣಿ ಪಟ್ಟಿಯಲ್ಲಿ ಕೇಳಿಬರ್ತಾ ಇದೆ. ಸತತ 5ನೇ ಬಾರಿಗೆ ಶಾಸಕರಾಗಿರುವ ಶ್ರೀನಿವಾಸ್ ಮಾಜಿ ಸಚಿವರಾಗಿದ್ದ ಅನುಭವವನ್ನ ಹೊಂದಿದ್ದಾರೆ. ಅಲ್ಲದೆ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರಾಗಿಯೂ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಕಾರಣ ಈ ಬಾರಿ ಸಚಿವ ಸ್ಥಾನ ಬಹುತೇಕ ಖಚಿತ ಎನ್ನುವ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಹರಿದಾಡ್ತಾ ಇದೆ. ನನಗೆ ಮುಖ್ಯಮಂತ್ರಿ ಅವರಾದ್ರೇನು ಇವರಾದ್ರೇನು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ ಅಷ್ಟೇ. ನನಗಿಬ್ರು ಚೆನ್ನಾಗವ್ರೆ. ಇಷ್ಟು ದಿನದ ಹೋರಾಟಕ್ಕೆ ಫಲ ಸಿಗ್ತಾ ಸರ್? ಯಾರು ಹೋರಾಟ ಮಾಡಿದ್ರು? CLP ಮೀಟಿಂಗ್ ಏನು ಕರೆದ್ರ? ಇಲ್ಲ, ಏನು ಕರೆದಿಲ್ಲ. ಕರೆದಿದ್ರೆ ನನಗೆ ಮೆಸೇಜ್ ಬಂದಿರೋದು, ಇಲ್ಲ ಫೋನ್ ಹಾಕಿರೋದು, ಆ ಥರ ಏನು ಡೆವಲಪ್ಮೆಂಟ್ ಆಗಿಲ್ಲ. ನಿಮ್ಮ ಮೀಡಿಯಾದಲ್ಲಿ ಆಗ್ತಾಯಿತ್ತು ಡೆವಲಪ್ಮೆಂಟ್ ಅಷ್ಟೇ. ನಾನು ಫ್ರಾಂಕಾಗಿ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ, ನನಗೇನು ಗೊತ್ತು. ಅಲ್ಲ ಈಗ ಡೆಲ್ಲಿಗೆ ಹೋಯ್ತಲ್ಲ, ಯಾರೋ ಕಾಲ್ ಮಾಡಿದ್ರು, ಮಾಹಿತಿ ತಿಳ್ಕೊಂತೀನಿ. ಏನು ಬಂತು ಮಾಹಿತಿ ನಿಮಗೆ? ನಾನು ಮಾಡಕ್ಕೆ ಹೋಗಿದ್ದೆ, ಈ ಕಾರ ಕೂತ್ಕೊಂಡು ಮಾಡ್ತೀನಿ. ಇಲ್ಲ ಸರ್, ಕೊಟ್ಟರೆ ಆಗ್ಬೋದು. ನೋಡಿ ಸರ್, ಯಾವುದೇ ಒಬ್ಬ ಪೊಲಿಟಿಷಿಯನ್ನು ನಾಯಕರಾದರು ಅವ್ರ ಮೈಂಡಲ್ಲಿ ಏನೋ ಒಂದು ಫಿಕ್ಸ್ ಮಾಡ್ಕೊತಾರೆ. ಆ ಫಿಕ್ಸ್ ಮಾಡ್ಕೊಂಡ್ರೆ ಅದನ್ನು ಯಾರು ಹೋಗಿ ಎಷ್ಟೇ ಫೋರ್ಸ್ ಹಾಕಿರೂ ಅವರೇ ಆಗ್ತಾರೆ. ಈಗ ನಾನು ತಾಲೂಕಿಗೆ MLA ಆದರೆ ಇಂಥರ್ನಿ ಇದು ಮಾಡಬೇಕು, ಇಂಥರ್ನಿ ಇದು ಮಾಡಬೇಕು ಅಂತ ನಾನು ಫಸ್ಟೇ ಫಿಕ್ಸ್ ಮಾಡ್ಕೊತೀನಿ ಮೈಂಡಾಗೆ. ಅದಾದಮೇಲೆ 100 ಜನ ಬಂದು ನನಗೆ ಒತ್ತಡ ಹಾಕಿದ್ರು ನಾನು ಏನು ಮಾಡಬೇಕು ಅದೇ ಮಾಡ್ತೀನಿ. ಹಂಗೆ ಅವರು ಅಷ್ಟೇ ಲೀಡ್ರುಗಳು ಇರ್ತಕ್ಕಂಥವ್ರು ಯಾರನ್ನು ಮಾಡಬೇಕು ಅನ್ನೋದು. ಈಗ ಸಪೋಸ್ ಮಂತ್ರಿಮಂಡಲ ವಿಸ್ತರಣೆ ಆಯಿತು ಅಂತ ಇಟ್ಕೊಳ್ಳಿ, ಯಾರನ್ನು ಮಾಡಬೇಕು ಅಂತ ಅವ್ರ ಮೈಂಡಾಗಿ ಇಟ್ಕೊಂಡಿರ್ತಾರೆ, ಅವ್ರನ್ನೇ ಮಾಡೋದು. ಇದು ಹಂಗೆ ನಮ್ಮದು ಕೂಡ ಹಂಗೆ.
ಅವಕಾಶ ಇದ್ದರೆ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿದ್ದರೆ ಮಾಡ್ತಾರೆ. ಇನ್ನು ಮತ್ತೊಂದೆಡೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾತ್ರ ಡಿಕೆ ಸಂಪುಟ ಸೇರೋದಿಲ್ಲ ಎಂದು ಈ ಹಿಂದೆಯೇ ಸ್ಪಷ್ಟಪಡಿಸಿದ್ರು. ಸಿದ್ದರಾಮಯ್ಯ ಅವರ ಆಪ್ತ ನಾಯಕರಾಗಿದ್ದ ರಾಜಣ್ಣ ಅವರನ್ನ ಹೈಕಮಾಂಡ್ ಸೂಚನೆ ಮೇರೆಗೆ ಹಿಂದಿನ ಸಂಪುಟದಿಂದ ಕೈಬಿಡಲಾಗಿತ್ತು. ಹೀಗಾಗಿ ಈ ಬಾರಿ ಮತ್ತೆ ಸಂಪುಟ ಸೇರ್ಪಡೆ ಕಷ್ಟ ಎಂಬ ಮಾತುಗಳು ಕೇಳಿಬರ್ತಾ ಇವೆ. ಪೊಲಿಟಿಕಲ್ ಆಗೋದಿರ್ಬೋದು, ಬೇರೆ ಬೇರೆ ರೀತಿಯಲ್ಲೂ ಕೂಡ ಎಲ್ಲ ಲೀಡರ್ಗಳು ಅಲ್ಲೇ ಇರ್ತಾರಲ್ಲ, ರಾಜ್ಯದ್ದು ದೇಶದವರು ಎಲ್ಲ ಅಲ್ಲೇ ಇರ್ತಾರೆ. ಅಲ್ಲಿ ಏನಾದರೂ ಮಾತುಕತೆ ಆಗಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು, ನಿರೀಕ್ಷೆ. ಅಲ್ಲೆಲ್ಲ ನಮ್ಮಲ್ಲಿ ಇದು ನಮ್ಮ ಇವರಿಗೇನೆ ಕೊಡೋಣ ಅಂತ ಅಲ್ಲ, ನಿನಗೆ ನೋಡ್ರಿ, ನಮ್ಮ ಅನಿಸಿಕೆ ಹೇಳ್ತೀವಿ, ಅಂತಿಮವಾಗಿ ನಿರ್ಣಯ ಮಾಡೋದು ಹೈಕಮಾಂಡ್ನಲ್ಲಿ ರಾಹುಲ್ ಗಾಂಧಿಯವರು ನಿರ್ಣಯ ಮಾಡೋದು. ಯಾರೇನೇ ಹೇಳ್ಕೊಂಡ್ರು ಕೂಡ ಅದು ಅವರವರ ವೈಯಕ್ತಿಕ ಅಷ್ಟೇ. ಅದು ರಾಹುಲ್ ಗಾಂಧಿ ಮೈಂಡಲ್ಲಿ ಏನಿದೆಯೋ ಅದು. ನನ್ನ ವೈಯಕ್ತಿಕ ನನ್ನ ಹೆಸರಿಗೆ ನಾನು ಕೇಳಿದ್ರೆ ಯಾರಿಗೆ ಅಂತಾನೆ ಸಿದ್ದರಾಮಯ್ಯನವ್ರು ಇರಬೇಕು. ಒಂದು ಪಕ್ಷ ಬದಲಾವಣೆ ಮಾಡಿದಾರೆ ಹೈಕಮಾಂಡ್ ಅವ್ರು ಹೇಳಿ ಶಿವಕುಮಾರ್ ನಮ್ಮ ಇವರಿಗೆ ಪರಮೇಶ್ವರ್ ಅವ್ರಿಗೆ ಕೊಡಿ ಅಂತ ಹೇಳ್ಕೊತೀವಿ. ಅರೆ ಶಿವನ್ ಬಿಟ್ಟು ಏನನ್ನ ಮಾಡೋಕ್ಕಾಗ್ತೈತಾ? ಶಿವನ್ ಬಿಟ್ಟು ಏನೋ ಮಾಡೋಕ್ಕಾಗದಿದ್ರೆ ಹೇಳು, ಎಲ್ಲದಕ್ಕೂ ಅವನೇ. ನೋಡಪ್ಪ, ನಾನು ಯಾಕೆ ಆಗಬಾರ್ದು ಅಂತ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳ್ತಾ ಇರೋವಾಗ ಆಗ್ಬೋದು, ಇನ್ಯಾಕೆ. ಇನ್ನು ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ಟಿಬಿ ಜಯಚಂದ್ರ ಕೂಡ ನೂತನ ಸಂಪುಟದ ಮೇಲೆ ಕಣ್ಣಿಟ್ಟಿದ್ದಾರೆ. ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದ್ದ ಅನುಭವ, ಕುಂಚಿಟಿಗ ಸಮುದಾಯದ ಪ್ರತಿನಿಧಿತ್ವ ಹಾಗೂ ಹಿರಿತನದ ಆಧಾರದ ಮೇಲೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಜೊತೆಗೆ ಕುಣಿಗಲ್ ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ಕೂಡ ಸಹಜವಾಗಿಯೇ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತ ಸಂಬಂಧಿಯಾಗಿರುವ ಡಾಕ್ಟರ್ ರಂಗನಾಥ್ ಅವರಿಗೆ ಆರಂಭದಲ್ಲಿಯೇ ಸಂಬಂಧಿಕರಿಗೆ ಆದ್ಯತೆ ನೀಡಿದ ಆರೋಪ ಬರಬಾರದು ಎನ್ನುವ ಕಾರಣದಿಂದ ಸಂಪುಟದಿಂದ ದೂರ ಉಳಿಯುವ ಸಾಧ್ಯತೆ ಇದೆ. ಆದರೆ ಸರ್ಕಾರದಲ್ಲಿ ಇವರ ಪ್ರಭಾವ ಮಾತ್ರ ಹೆಚ್ಚಾಗಲಿದೆ ಎನ್ನಲಾಗ್ತಾ ಇದೆ. ಇನ್ನು ಬೋವಿ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವ ಲೆಕ್ಕಾಚಾರ ನಡೆದರೆ ಎಚ್.ಬಿ. ವೆಂಕಟೇಶ್ ಅವರಿಗೆ ಅವಕಾಶ ಸಿಗುವ ಸಾಧ್ಯತೆಗಳಿವೆ. ಜೊತೆಗೆ ತುಮಕೂರು ಜಿಲ್ಲೆಯ ಮತ್ತೊಬ್ಬ ನಾಯಕ ಗೌರಿಶಂಕರ್ ಅವರಿಗೆ ನಿಗಮ ಮಂಡಳಿ ಸ್ಥಾನ ಸಿಗಬಹುದು ಎನ್ನುವ ಮಾತುಗಳು ಕೇಳಿಬರ್ತಾ ಇವೆ. ಒಟ್ಟಾರೆ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸಂಪುಟದಲ್ಲಿ ತುಮಕೂರು ಜಿಲ್ಲೆಯಿಂದ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರ ಕೈಗೆ ಯಾವ ಖಾತೆ ಸಿಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.